ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಮೀನು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ಮೀನು ಅಂದರೆ ಬೈಗೆ ಮೀನು ಅಂತ. ನಮಗೆ ಲಿಡಲಲ್ಲಿ ಸಿಗೋದು ಇಡೀ ಮೀನು ಸಿಗುತ್ತೆ. ಬೇರೆ ಕ್ಲೀನ್ದು ಸಿಗುತ್ತೆ, ಬಟ್ ಅದು ಅಷ್ಟು ಟೇಸ್ಟ್ ಇರಲ್ಲ. ಸೊ ಟೇಸ್ಟ್ಗೋಸ್ಕರ ನಾವು ಸ್ವಲ್ಪ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬು ಮಾಡಿ. ಈಗ ಮೀನು ಹೇಗೆ ಕಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾವು ಓಕೆ, ಒನ್ ಸೆಕ್, ಇದು ಬೇಕಾಗುತ್ತೆ. ಸೊ ಓಪನ್ ಮಾಡೋಣ. ಎಷ್ಟಿದೆ ಇದನ್ನು ಫ್ರೈ ಮಾಡೋದು. ಸೊ ಎಷ್ಟು ಬೇಕೋ ಅಷ್ಟು ತಗೋತೀನಿ. ಫ್ರೀಸ್ ನಾನು ಇದು ನೋಡಿ, ಅದೇ ನಂಗೆ ಸ್ವಲ್ಪ ಅದು ಫ್ರಿಜ್ಜಿಂದ ಇಮಿಡಿಯೇಟ್ ತೆಗೆದ್ನ ಅದನ್ನ ಓಪನ್ ಮಾಡೋಕ್ಕೆ ಸ್ವಲ್ಪ ಇದು ಫ್ರೀಝರಲ್ಲಿತ್ತಲ್ಲ, ಸ್ವಲ್ಪ ಕಷ್ಟ ಆಯಿತು. ಯೂಶ್ವಲಿ ನಾನು ಇದನ್ನು ಯೂಸ್ ಮಾಡ್ತೀನಿ, ಈ ಥರ ಬಾಲ ಎಲ್ಲ ಕಟ್ ಮಾಡಲಿಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಇದು ಸ್ವಲ್ಪ ಸ್ಮೆಲ್ ಜಾಸ್ತಿ. ಸೊ ಅದು ಏನಿದೆ ಡಸ್ಟ್ಬಿನ್ ಇವಾಗಲೇ ನಾನು ಕ್ಲಿಯರ್ ಮಾಡಬೇಕು. ಸೊ ಹತ್ತಿರನೇ ಇಟ್ಕೊಂಡಿದ್ದೀನಿ. ಒಂದು ಸತಿ ಇದನ್ನು ಆದಮೇಲೆ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ. ಇಡೋಕ್ಕಾಗಲ್ಲ ಒಳಗೆ. ಈ ಥರ ತೆಗೆದಾದ್ಮೇಲೆ ಹೀಗೆ ಇದ್ರದ್ದು ಲೇಯರ್ ಇರುತ್ತಲ್ಲ, ಇನ್ನೊಂದು ವಿಷಯ ಏನಂದರೆ, ಇದು ನಾನು ಹೇಳಿದ್ನಲ್ಲ ಕ್ಲೀನ್ದು ಸಿಗುತ್ತಂತ, ಅದು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ಬರುತ್ತೆ ನೋಡಿ, ಅದು ಕ್ಲೀನ್ಡ್ ಆ ಥರ ಇರುತ್ತೆ. ಪ್ರೀವಿಯಸ್ ವಿಡಿಯೋ ಇಂಡಿಯಾ ಸ್ಕ್ವೇರ್ ನೋಡಿದ್ರಲ್ಲ, ಅಲ್ಲಿ ಸಿಗುತ್ತೆ ಇದು. ಈಗ ನಾವು ಫ್ರೈಗೆ ರೆಡಿ ಮಾಡೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ವಲ್ಪ
ಒಂದು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಯಾಕಂದರೆ ನಮ್ಮ ಊಟ ಮಾಡಬೇಕು. ಯೂಶ್ವಲಿ ನಾವಿಲ್ಲಿ ಟೈಮ್ 6:47 ಆಯಿತು. 7 ಒಳಗೆ 6 ಇಲ್ಲಾಂದರೆ 7 ಒಳಗೆ ಊಟ ಮಾಡ್ತೀವಿ. ಈವ್ನಿಂಗ್ ಓಕೆ. ಊರಲ್ಲೆಲ್ಲ ಇದು ದುಡ್ಡು ಕೊಡೋದೇ ಬೇಡ, ಮನೆಯಲ್ಲೇ ಆಗುತ್ತೆ. ಇಲ್ಲಿ ದುಡ್ಡು ಕೊಟ್ರೂ ನಮಗೆ ಸಿಗೋಲ್ಲ. ಅಂದರೆ ಇಂಡಿಯನ್ ಸ್ಟೋರಿಗೆ ಹೋಗ್ಬೇಕು ಆ ಥರ. ಬೇರೆ ಸ್ಟೋರ್ಸಲ್ಲೆಲ್ಲ ಚಿಲ್ಲಿ, ಕರಿ ಲೀವ್ಸ್, ಬಟ್ ಇದು ಸಿಗುತ್ತೆ, ಕೊರಿಯಂಡರ್ ಸಿಗುತ್ತೆ ಇಲ್ಲಿ ಬೇರೆ ಸ್ಟೋರ್ಸಲ್ಲೆಲ್ಲ. ಸೊ ಸ್ವಲ್ಪ ಕ್ಲೋಸ್ಡ್ ಆಗಿ ಇಲ್ಲಿ ಬೇಲಿ. ಬೈಗೆ ಮೀನಂದರೆ ನನಗೊಂದು ನೆನಪಾಗೋದಂದರೆ, ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಪ್ಲೇಸಲ್ಲಿ ಸಿಂಧು ಮ್ಯಾಮ್ ಅಂತ ಇದ್ದಿದ್ರು. ಅವ್ರು ಆಫ್ಟರ್ನೂನ್ ಊಟಕ್ಕೆ ಅವ್ರು ಕೇರಳದವ್ರಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಫಿಶ್ ನಾವೇನು ತಿಂತೀವಿ ಅದೇ ಅವರು ತಿನ್ನೋದಲ್ಲ. ಬೈಗೆ ಮೀನು ಫ್ರೈ ಎಲ್ಲ ತರ್ತಿದ್ರು. ಮತ್ತು ಅವ್ರ ಕಡೆ ವಜ್ರ ಮೀನು ಅಂತಾರೆ, ಅಂದರೆ ನಮ್ಮ ಕಡೆ ಅಂಜಲ್, ಅದನ್ನು ಸಹ ತರೋರು. ಸೊ ನೆನಪಾಯಿತು ಮ್ಯಾಮ್ದು ಇವಾಗ. ವಾವ್, ತುಂಬ ಯಮ್ಮಿ ಕಾಣಿಸ್ತಿದೆ. ಸೊ ಟೇಸ್ಟ್ ಮಾಡಿ ನೋಡುವ. ಬಿಸಿ ಬಿಸಿ ಬಿಸಿ. ಈಗ ವಾಕ್ ಮಾಡೋಕ್ಕೆ ಬಂದಿದ್ದು. ರೋಡ್ ಕ್ಲೋಸ್ಡ್ ಅಂತ ಬಂದಿದ್ದಲ್ಲ.